ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದರಿಂದ ಇದೇ ಒಂದು ಕಾರಣದಿಂದ ನಾವು ಇವತ್ತು ಅವ್ರು ಕೆಳಗೆ ಇಳಿದಿದ್ದಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅವ್ರು ರಾಜೀನಾಮೆ ಕೊಡೋಕೆ ಬರ್ತಾರೋ ಆಗಲೇ ನಾವು ತಿಳ್ಕೊಬೇಕಾಗಿದೆ. ಆದರೆ ಇಳಿಯುವಂಥ ವಿಷಯದಲ್ಲೇ ಒಂದರ ಮಾತನ್ನು ಕ್ಲಿಯರ್ ಕಟ್ ಮಾಡಿದ್ದಾರೆ. ಈಗಾಗಲೇ ಹೇಳಿದ್ದು ನಿಮಗೆ, ಮೋದಿಜಿಯವರು ಇಲ್ಲ ನಾವು ಜನರಿಂದ ಆಯ್ಕೆ ಆದವರು ಕೋರ್ಟ್ ನಮ್ಮನ್ನು ತೆಗೆದು ಹೆಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದವು. ಅದಕ್ಕೆ ಉತ್ತರ ಇಲ್ಲಪ್ಪ, ಸಂವಿಧಾನ ಈ ರೀತಿಯಾದ ಸಂವಿಧಾನದಲ್ಲಿ ಅಂತೇಳಿ ಅವರು ವಾದ ಮಾಡಿದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದವು. ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ಏನದಪ್ಪ ಅಂತಂದ್ರೆ ವಿಶೇಷವಾಗಿ ಇದು ಒಂದು ಏನಪ್ಪ ಅಂತಂದ್ರೆ ಇವತ್ತಿನ ಈ BJP ಆಂತರ್ಯದಲ್ಲಿ ಏನು ನಡೀತಾ ಇದೆ, ಅಲ್ಲಿ ಎಷ್ಟು ಹೊಂದಾಣಿಕೆ ಅದ, ಅವ್ರು ಕೂಡಿ ಹೋಗುವಂಥ ಸಾಹಿತ್ಯಗಳು ಎಷ್ಟಿದ್ದಾವೆ ಅನ್ನೋದನ್ನು ಬಿಂಬಿಸೋ ಜೊತೆಗೆ ಇವರು ಅಲ್ಲಿ ಇನ್ನೊಬ್ಬರು ನಾಯಕರಿದ್ದಾರೆ, ಯಾಕೆ ಇನ್ನೊಬ್ಬರನ್ನ ಮಾಡಬಾರದು ಅನ್ನುವಂಥ ಪ್ರಶ್ನೆಯೂ ಇಲ್ಲಿ ಹುಟ್ಟಾಕುವಂಥ ವಿಚಾರಗಳಿದ್ದಾವೆ. ಯಾಕಂದ್ರೆ ನಿತಿನ್ ಗಡ್ಕರಿ ಈ ಒಂದು BJPಯಲ್ಲಿ ಇವತ್ತು ಕಾಣುತ್ತಿರುವಂಥ ಒಳ್ಳೆಯ ನಾಗರಿಕರು ಅನ್ನುವಂಥ ಮಾತು, ನಾಯಕನು ಅನ್ನುವಂಥ ಮಾತು ಇಲ್ಲೇ ಕೇಳಿ ಬಂದಿದ್ದರಿಂದಾಗಿ ಆ ರೀತಿಯಲ್ಲೇ ಈ ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಇದು ವಿಡಿಯೋ ಸತ್ಯನ ಸುಳ್ಳು ನೀವು ಪರೀಕ್ಷೆ ಮಾಡ್ಕೋಬೇಕು. ಅದನ್ನು ರವೀಶ್ ಕುಮಾರ್ ಅವರ ಈ ಒಂದು ವಿಡಿಯೋಗಳ ಒಂದು ಪರಂಪರೆಯಲ್ಲಿ ಇವುಗಳನ್ನ ಅವ್ರು ಬಿಡುಗಡೆ ಮಾಡಿದ್ದಾರೆ. ಇದು ಸತ್ಯ ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮೋದಿಯವರು ರಾಜೀನಾಮೆ ಕೊಟ್ಟರ ನಮ್ಮ ಇವರು ನಿತಿನ್ ಗಡ್ಕರಿ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಮುಂದಿನ ಕ್ಷಣಗಳಲ್ಲೋ ಮುಂದಿನ ದಿನಗಳಲ್ಲಿ ಕಾಣಬಹುದೇನೋ. ಬಟ್ ಇದೊಂದು ಏನಪ್ಪ ಅಂದ್ರೆ ಗಾಳಿಯ ಸುದ್ದಿ ಅಂತ ನಾವು ಹೇಳಬೇಕಾಗ್ಯದ. ಯಾಕೆ ಎಲ್ಲಿವರೆಗೆ ಕನ್ಫರ್ಮೇಷನ್ ಇಲ್ವೋ ಅಲ್ಲಿವರೆಗೆ ಇದೊಂದು ಏನಪ್ಪ ನೀವು ಕೇಳಿರಿ, ಆದರೂ ಆಗ್ಬೋದು, 50-50 ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದು. ಇದೊಂದು ಸುಮ್ಮನೆ ನಿಮಗೆ ವಿಚಾರಕ್ಕೆ ಬಿಟ್ಟಂಥದ್ದು. ಯಾಕೆಂದ್ರೆ ಇವತ್ತು BJPಯಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಮತ್ತು RSS ಇರೋ ಸಹಿತ ಮೋದಿಯವರ ಬದಲಾಗಿ ಇನ್ನೊಬ್ಬರನ್ನ ಯಾರು ತರಬೇಕು, ಅದು ನಿತಿನ್ ಗಡ್ಕರಿ ಯಾಕೆ ಆಗಬಾರ್ದು ಅನ್ನೋಂಥ ವಿಚಾರಗಳಿದ್ದಾವೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದಷ್ಟು ನಿಮ್ಗೆ ಹೇಳಬೇಕಾಗಿತ್ತು ಹೇಳಿದ್ದೀನಿ. ನಿಮಗಿದು ಲೈಕ್ ಆಗಿರ್ಬೋದು, ಅದು ಲೈಕ್ ಆಗದೇ ಇರ್ಬೋದು, ಇದು ಸುಳ್ಳು ಅನಿಸಿರ್ಬೋದು, ಬಡ ಕರೆನೂ ಅನಿಸಿರ್ಬೋದು, ಏನು ಅನ್ನಿಸ್ತದೆ ಅನ್ನುವಂಥದ್ದು ಅದು ನೀವು ಕಾಮೆಂಟ್ ಮಾಡಿ ಬರುತ್ತೆ ತಿಳಿಸ್ರಿ. ಆದರೆ ಒಂದು ಮಾತ್ರ ಸತ್ಯ, ನಮ್ಮ ಮೋದಿಜಿಯವರ ಈ 11 ವರ್ಷದ ಆಡಳಿತ ಭಾಳಷ್ಟು ಗೊಂದಲಗಳಿಂದ, ಭಾಳಷ್ಟು ಏರಿಳಿತಗಳಿಂದ, ಸೋಲುಗಳಿಂದ ಇತ್ತು ಅನ್ನೋದು ಮಾತ್ರ ಸುಳ್ಳಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಚಿತ್ರರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.